ಇನ್ನು 2019ರಿಂದ 2023ರವರೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-50 ಅನುಪಾತದಲ್ಲಿ ಹಂಚಿಕೆಯಾಗಿರುವಂತ ಎಲ್ಲಾ ಸೈಟುಗಳನ್ನು ರದ್ದುಪಡಿಸಲಾಗಿದೆ ಅಂತ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡಬರೋಣ. ಮತ್ತೆ ಇನ್ನು 2019ಕ್ಕಿಂತ ಮುಂಚಿಂದ ಏನು ಸೈಟ್ಗಳಿದ್ವು, 2019ರಿಂದ 2023 ತನಕ ಏನು ಅಕ್ರಮವಾಗಿ 50-50 ಇದರೊಳಗೆ ಸ್ಕೀಮ್ನಲ್ಲಿ ಮೂಡ ಸೈಟ್ಗಳನ್ನ ಅಕ್ರಮವಾಗಿ ಕೊಟ್ಟಿದ್ರು, ಪರಿಹಾರ ತೆಗೆದುಕೊಂಡಿದ್ರು, ಆ ಸೈಟ್ಗಳನ್ನ ರದ್ದು ಮಾಡಿದ್ದೀವಿ. 2019ಕ್ಕಿಂತ ಮುಂಚಿಂದು ಏನಿದೆ ಸೈಟ್ಗಳು ಅದನ್ನು ಕೂಡ ನಾವು ಸ್ಕ್ರೂಟಿನೈಸ್ ಮಾಡ್ತಿದ್ದೀವಿ. ಪ್ರತಿಯೊಂದು ಕೇಸು ಕೂಡ ನಾವು ಸ್ಕ್ರೂಟಿನಿ ಮಾಡಿ ಯಾವ್ದು ಜೆನ್ಯೂನು ಯಾವ್ದು ಅವ್ಯವಹಾರ ಆಗಿದೆ ನೋಡಿಬಿಟ್ಟು ಯಾವ್ದು ಇಲ್ಲೀಗಲ್ ಆಗಿದೆ ಆ ಸೈಟ್ಗಳನ್ನು ಕೂಡ ನಾವು ನಂತರ ರದ್ದು ಮಾಡ್ತೀವಿ. ನೋಡಿ, ಇದೇ ಆಗ್ಬಿಡ್ತು ಈ ಮೂಡಾ ಕೇಸ್. ಗೊತ್ತೇ ಇದೆ, ಸಿದ್ದರಾಮಯ್ಯನವರ 40 ವರ್ಷಕ್ಕಿಂತ ಹೆಚ್ಚು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಅವರನ್ನು ಕಾಡಿದ್ದೇ ಈ ಮೂಡಾ ಕೇಸು. ಬಹಳ ದೊಡ್ಡ ಮಟ್ಟದ ಚರ್ಚಿತವಾಗಿದ್ದಂಥದ್ದು. ಈಗ ನಗರಾಭಿವೃದ್ಧಿ ಸಚಿವರು, ಅದರಲ್ಲೂ ಸಿದ್ದರಾಮಯ್ಯನವರ ಪುತ್ರನೇ ಹೇಳ್ತಿರೋ ಹಾಗೆ ಏನೇನು ಸೈಟ್ ಪಡ್ಕೊಂಡಿದ್ರು 2019ರಿಂದ 23ವರೆಗೂ ಅದನ್ನು ರದ್ದು ಮಾಡ್ತೀವಿ, 50-50 ಅನುಪಾತದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿತ್ತು. ಈಗ ಸೈಟು ಪಡೆದು ಮನೆ ಕಟ್ಟಿದವರ ಸಂಪೂರ್ಣ ಲಿಸ್ಟನ್ನು ತರಿಸ್ಕೊಂಡಿರುವಂಥ ಸರ್ಕಾರ ಕಾನೂನಾತ್ಮಕ ಹೋರಾಟ ಇರುವ ನಿವೇಶನಗಳ ಬಗ್ಗೆ ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ, ಜೊತೆ ಅವಾಗೇನು ಆದೇಶ ಕೊಟ್ಟಿದ್ರು ಅವೆಲ್ಲವನ್ನ ಕೂಡ ನಾವು ವಾಪಸ್ ತಗೊಂತೀವಿ, 2018ರ ಹಿಂದಿನ ಸೈಟುಗಳ ಅಕ್ರಮ ಪತ್ತೆಯಾದರೆ ಅದನ್ನೂ ಕೂಡ ನಾವು ರದ್ದು ಮಾಡ್ತೀವಿ ಅಂತ ಒಂದು ಹೆಜ್ಜೆಯಂತೂ ಇಟ್ಟಿದ್ದಾರೆ. ಬಟ್ ಮೂಡ ಯಾವ ರೀತಿಯಾಗಿ ಒಂದು ಮೋಡ ಕವಿದ ವಾತಾವರಣ ಮತ್ತು ಮುಳುಗುತ್ತೋ ಗೊತ್ತಿಲ್ಲ, ನೋಡಬೇಕಾಗತ್ತೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.